ಸ್ನೇಹಿತರೆ ಬೆಸ್ಕಾಮ್ದ ಈಗಾಗಲೇ ಫೈನಲ್ ರಿಸಲ್ಟ್ ಬಂದೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಸರ ನೆಕ್ಸ್ಟ್ ಪ್ರೋಸೆಸ್ ಏನು ಇರ್ತೈತಿ ಅಂತ ಕೇಳತ್ತಿದ್ರಿ. ಇದ್ರ ಜೊತೆಗೆ ನೋಡ್ರಿ ಮೆಸ್ಕಾಮ್ ಅಭ್ಯರ್ಥಿಗಳು ಕೂಡ ಸರ ಕೌನ್ಸಿಲಿಂಗ್ ಯಾವಾಗ ಕರಿತಾರೆ ಅಂತ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಡೀಟೇಲ್ಡಾಗಿ ಎರಡೂ ತಿಳಿಸ್ಬೇಕಂಥೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ನೋಡ್ರಿ ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತನು, ಕಮೆಂಟ್ ಕೂಡ ಮಾಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತನು. ಮತ್ತು ಇನ್ನೊಂದು ನೋಡ್ರಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಏನೇ ಅಪ್ಡೇಟ್ ಬಂದರೂ ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಅದಕ್ಕಾಗಿ ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಈಗ ಬೆಸ್ಕಾಮ್ ಬಗ್ಗೆ ಮೊದಲು ತಗೋರಿ. ಬೆಸ್ಕಾಮ್ದು ಏನು ಇರ್ತೈತೆ ಅಂದರೆ ಬೆಸ್ಕಾಮ್ದ ಈಗಾಗಲೇ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬತ್ತು, ಅಂತಿಮ ಆಯ್ಕೆ ಪಟ್ಟಿ ಬತ್ತು. ನೆಕ್ಸ್ಟ್ ಪ್ರೋಸೆಸ್ ಏನು ಇರ್ತೈತೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. SSLC ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಇರ್ತೈತಿ. ಇಲ್ಲಿ ನೋಡ್ರಿ ನೀವು ಹೋಗೋ ಮುಂದೆ ಏನೇನು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ಬೇಕಂದ್ರೆ ಲಿಸ್ಟ್ ಮಾಡ್ಕೋರಿ. ನಾ ಯಾವ ಡಾಕ್ಯುಮೆಂಟ್ಸ್ ಹೇಳ್ತ ನಾವನ್ನ ಇಲ್ಲಿ ನೋಡ್ರಿ 2 ಫೋಟೋ ತೆಗೆದುಕೊಂಡು ಹೋಗ್ರಿ, 2 ಫೋಟೋ ತೆಗೆದುಕೊಂಡು ಹೋಗ್ರಿ. ಮತ್ತು 10th ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ಹೋಗ್ರಿ, ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗ್ರಿ. ಇದ್ರ ಜೊತೆಗೆ ನೋಡ್ರಿ ಮೇನಾಗಿ ಬಂದುಬಿಟ್ಟು ನೀವೇನು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಮೊದಲ ಆ ಅಪ್ಲಿಕೇಶನ್ ಫಾರ್ಮ್ ಜೆರಾಕ್ಸ್ ತೆಗೆದುಕೊಂಡು ಹೋಗ್ರಿ. ಇಷ್ಟು ಡಾಕ್ಯುಮೆಂಟ್ಸ್ ನೋಡ್ರಿ. ನಮ್ಮನ್ನು ಹೇಳ್ತು ನೋಡ್ರಿ 10th ಮಾರ್ಕ್ಸ್ ಕಾರ್ಡ, 2 ಫೋಟೋ, ಆಧಾರ್ ಕಾರ್ಡ, ಅಪ್ಲಿಕೇಶನ್ ಹಾಕಿದ ಫಾರ್ಮ, ಇಷ್ಟು ಡಾಕ್ಯುಮೆಂಟ್ಸ್ ಹೋಗೋ ಮುಂದೆ 200 ರೂಪಾಯಿ ತೆಗೆದುಕೊಂಡು ಹೋಗ್ರಿ. ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತೆ ಅಲ್ಲಿ. ಎಷ್ಟು? 200 ರೂಪಾಯಿ ಫೀಸ್ ಇರ್ತೈತಿ. ನಿಮ್ಮ ಕಡೆ 200 ರೂಪಾಯಿ ಅವ್ರು ತೆಗೆದುಕೊಂಡು 2 ರೆಸಿಪ್ಟ್ ಇರ್ತಾವೆ. ಒಂದು ರೆಸಿಪ್ಟ ಅವ್ರು ಇಟ್ಕೋತಾರೋ, ಒಂದು ರೆಸಿಪ್ಟ ನಿಮಗೆ ಕೊಡ್ತಾರೋ. ಆ ರೆಸಿಪ್ಟ್ ಏನು ಮಾಡ್ಬೇಕಂದ್ರೆ ಮುಂದೆ ತಿಳಿಸ್ಕೊಡ್ತನು. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯ್ತು. ಇಲ್ಲಿ ನೀವು ಕೇಳ್ಬೋದು ಸರ ನಮಗೆ ಬಂದಿದ್ದು ಹೆಂಗೆ ಗೊತ್ತಾಕೈತೆ ಅಂದ್ರೆ ಇಲ್ಲಿ ನೋಡಿರಿ ಒಂದೇದು ಮೇಲ್ ಬರ್ಬೋದು ಅಥವಾ ನೋಟಿಸ್ ಕೂಡ. ಎರಡರಲ್ಲಿ ಒಂದು ಮೇಲ್ ಅಥವಾ ನೋಟಿಸ್ ಬರ್ತೈತಿ. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯ್ತು. ಇದ್ರೊಳಗೆ ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಇದ್ರೊಳಗೆ ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಸೊ ಇದಾಯ್ತು. ನೆಕ್ಸ್ಟ್ ನೋಡಿರಿ ನೀವು ಕೇಳ್ಬೋದು ಸರ 200 ರೂಪಾಯಿ ಎದಕ್ಕೆ ತೆಗೆದುಕೊಳ್ತಾರಂದ್ರೆ ಇಲ್ಲಿ ನಿಮ್ಮದು 10th ಮಾರ್ಕ್ಸ್ ಕಾರ್ಡ ವೆರಿಫೈ ಮಾಡಿಸ್ಕೊಳಕ್ಕೆ 10th ಮಾರ್ಕ್ಸ್ ಕಾರ್ಡ ಬೋರ್ಡಿಗೆ ಕಳಿಸ್ತಾರೆ. ಬೋರ್ಡಿಗೆ ಕಳಿಸಿ ವೆರಿಫೈ ಮಾಡಿಸ್ಕೊಳಕ್ಕೆ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಏನಾರ ಫೇಕ್ ಇತ್ತಂದ್ರೆ ನೆಕ್ಸ್ಟ್ ನಿಮ್ಗೆ ಕೌನ್ಸಿಲಿಂಗ್ ಕರೆಯಂಗಿಲ್ಲ. ಇಷ್ಟ ಏನೈತಿ ಫೇಕ್ ಇತ್ತಂದ್ರೆ ಕೌನ್ಸಿಲಿಂಗ್ ಇರೋಂಗಿಲ್ಲ. ಇದಾಯ್ತು. ನೆಕ್ಸ್ಟ್ ನೀವು ಅಲ್ಲಿ ಹೋಗಿ ಬಂದ ಮೇಲೆ ಏನು ಮಾಡ್ಬೇಕಂದ್ರೆ ಪೊಲೀಸ್ ವೆರಿಫಿಕೇಷನ್ ಇರ್ತೈತಿ. ಅಲ್ಲಿ ಹೋಗಿ ಯಾರು ಬಂದಿರ್ತಾರ ಅಂಥ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಸ್ಟೆಪ್ ಪೊಲೀಸ್ ವೆರಿಫಿಕೇಷನ್ ಇರ್ತೈತಿ. ಅವಾಗ ನೀವು ಏನು ಮಾಡ್ಬೇಕಂದ್ರೆ ಪೊಲೀಸ್ ವೆರಿಫಿಕೇಷನ್ ಅಂದ್ರೆ ನೀವು ಅಲ್ಲೇ ಅಪ್ಲಿಕೇಶನ್ ಹಾಕೋದು ಆ ರೀತಿಯಾಗಿ ಏನೂ ಇರೋಂಗಿಲ್ಲ. ಬೆಸ್ಕಾಮ್ ನಿಗಮದಿಂದ ಏನೈತಿ ಅಲ್ಲಿ ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ಕೊಳಕ್ಕೆ ಅವರಿಂದ ಕರೆ ಹೋಗಿರ್ತೈತಿ. ಇಲ್ಲಿ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ನಿಂದ ನಿಮಗೆ ಡೈರೆಕ್ಟ್ ಕಾಲ್ ಬರ್ತೈತಿ. ನೀವು ಅವಾಗ ಏನು ಮಾಡ್ಬೇಕಂದ್ರೆ ಇಬ್ಬರನ್ನ ದೊಡ್ಡವ್ರನ್ನ ಅಂದ್ರೆ ಇಬ್ಬರು ಹಿರಿಯರನ್ನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಬ್ಬರದು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗೋದು. ಇಬ್ಬರು ಏನೈತಿ ದೊಡ್ಡವ್ರನ್ನ ಕರ್ಕೊಂಡು ಹೋಗಿ ಈ ಇಬ್ಬರದು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಸಿಗ್ನೇಚರ್ ಮಾಡಿ ಬರೋದು. ನಿಮ್ಗೆ ಪೊಲೀಸ್ ವೆರಿಫಿಕೇಷನ್ ಇಷ್ಟ ಬಂದೇನೈತಿ ವೆರಿಫೈ ಮಾಡ್ಕೋತಾರೆ. ಏನೈತಿ ಪೊಲೀಸ್ ಅವರು ನಿಮ್ಮ ಮನೆಗೆ ಬಂದು ವೆರಿಫೈ ಮಾಡಿಸ್ಕೋತಾರೆ. ಇದಾಯ್ತು. ನೆಕ್ಸ್ಟ್ ಸ್ಟೆಪ್ ನೋಡ್ರಿ. ನೆಕ್ಸ್ಟ್ ಸಿಂಧುತ್ವ ಸರ್ಟಿಫಿಕೇಟ್. ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗತ್ತಿದ್ರಿ ಸಿಂಧುತ್ವ ಸರ್ಟಿಫಿಕೇಟ್ದಾಗ. ಇಲ್ಲಿ ನೋಡ್ರಿ ಒಂದೇದ ಮೇಲ್ ಬರ್ಬೋದು, ಮೆಸೇಜು ಬರ್ಬೋದು ಅಥವಾ ಸ್ಪೀಡ್ ಪೋಸ್ಟಿಗೂ ಕೂಡ ಬರ್ಬೋದು. ನೋಡಿರಿ ಒಂದೇದ ಮೇಲ್ ಬರ್ಬೋದು, ಮೆಸೇಜ್ ಬರ್ಬೋದು, ಸ್ಪೀಡ್ ಪೋಸ್ಟಿಗೂ ಕೂಡ ಬರ್ಬೋದು. ಇಷ್ಟಾಯ್ತು. ಮತ್ತು ಅದ್ರೊಳಗೆ ನೋಡ್ರಿ ಡೇಟ್ ಕೂಡ ಮೆನ್ಷನ್ ಇರ್ತೈತಿ. ಡೇಟ್ ಏನೈತಿ ಮೆನ್ಷನ್ ಇರ್ತೈತಿ. ಇಷ್ಟು ಡೇಟ್ ಒಳಗಾಗಿ ನೀವು ಸಬ್ಮಿಟ್ ಮಾಡ್ಬೇಕಂತೇಳಿ. ಇಲ್ಲಿ ನೋಡ್ರಿ ಮತ್ತು ಯಾರಿಗೆ ಬರ್ತೈತಿ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರು ಮಾಡಿಸಿರ್ತಾರ ಕೇವಲ ಅವ್ರಿಗೆ ಮಾತ್ರ ಬರ್ತೈತಿ. ನೀವೇನಾರ ಹೋಗಿದ್ದಿಲ್ಲ ಅಂದ್ರೆ ನಿಮಗೆ ಬರೋಂಗಿಲ್ಲ. ಅದಕ್ಕಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಹಾಜರಾಗ್ರಿ. ಇದಾಯ್ತು ನೋಡ್ರಿ. ಮತ್ತು GMನಲ್ಲಿ ಸೆಲೆಕ್ಟ್ ಆದ್ರೆ ನಿಮ್ಗೆ ಸಿಂಧುತ್ವ ಸರ್ಟಿಫಿಕೇಟ್ ಏನೂ ಮೆಸೇಜು ಬರೋಂಗಿಲ್ಲ, ಮೇಲು ಬರೋಂಗಿಲ್ಲ. GMನಲ್ಲಿ ಸೆಲೆಕ್ಟ್ ಆದರೆ ಏನೂ ಬರೋಂಗಿಲ್ಲ. GM ಬಿಟ್ಟು ಉಳಿದ ಕ್ಯಾಟಗರಿ ಅವರು ಪ್ರತಿಯೊಂದು ವಿದ್ಯಾರ್ಥಿಗಳು ಸಿಂಧುತ್ವ ಸರ್ಟಿಫಿಕೇಟ್ ತೆಗಿಸ್ಬೇಕು. ನಿಮಗೇನೋ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಇಲ್ಲಿ ನೋಡ್ರಿ ಅಲ್ಲಿ ಏಜೆಂಟ್ರು ಇರ್ತಾರೆ. ಅಲ್ಲಿ ಏನೈತಿ ಏಜೆಂಟ್ ಇರ್ತಾರೆ. ಏಜೆಂಟಿಗೆ ಕೊಟ್ಟರೆ ನೀವು ಆಟೋಮೆಟಿಕ್ ಅವರು ಕೂಡ ಮೂವ್ ಮಾಡ್ಕೋತಾರೆ. ಏನೈತಿ ಆಟೋಮೆಟಿಕ್ ಅವರು ಕೂಡ ಮೂವ್ ಮಾಡ್ಕೋತಾರೆ. ಸಿಂಧುತ್ವ ಸರ್ಟಿಫಿಕೇಟ್ ನಿಮಗೆ ಸಿಂಧುತ್ವ ಸರ್ಟಿಫಿಕೇಟ್ ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ಅಥವಾ ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನೋಡಿರಿ ಇದಾಯ್ತು. ನೆಕ್ಸ್ಟ್ ನೋಡಿರಿ 6ನೇದು ಕೌನ್ಸಿಲಿಂಗ್ ಇರ್ತೈತಿ.
ಕೌನ್ಸಿಲಿಂಗ್ ಇರ್ತೈತಿ. ನಿಮ್ಗೆ ಏನು ಹೇಳಿನಂದ್ರೆ ಆಗ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ 2 ರೆಸಿಪ್ಟ್ ಕೊಡ್ತಾರಂತ ಹೇಳಿ, ಒಂದು ರೆಸಿಪ್ಟ್ ಅವ್ರ ಕಡೆ ಇರ್ತೈತಿ, ಒಂದು ರೆಸಿಪ್ಟ್ ನಿಮ್ಮ ಕಡೆ ಇರ್ತೈತಿ. ನೀವು ಏನು ಮಾಡ್ಬೇಕಂದ್ರೆ ಕೌನ್ಸಿಲಿಂಗ್ದಾಗ ಆ ರೆಸಿಪ್ಟ್ ಏನು ಕೊಟ್ಟಿರ್ತಾರಲ್ಲ ರೆಸಿಪ್ಟ್ ತೆಗೆದುಕೊಂಡು ಹೋಗೋದು. ಕೌನ್ಸಿಲಿಂಗ್ ಯಾವಾಗ ಕೊಟ್ಟಿರ್ತಾರೆ ಯಾವಾಗ ಇರ್ತೈತಿ ಆವಾಗ ರೆಸಿಪ್ಟ್ ತೆಗೆದುಕೊಂಡು ಹೋಗೋದು. ಇದು ಕೌನ್ಸಿಲಿಂಗ್ ಬಗ್ಗೆ ವೇಟ್ ಮಾಡಿರಿ, ನಿಮಗೆ ಅಪ್ಡೇಟ್ ಕೊಡ್ತೀನಿ ಕೌನ್ಸಿಲಿಂಗ್ ಯಾವಾಗ ಕರಿಬೋದು ಅಂಥೇಳಿ. ಸೊ ಇದಾಯ್ತು. ಇಷ್ಟು ನೋಡಿರಿ ಬೆಸ್ಕಾಮ್ದ ನೆಕ್ಸ್ಟ್ ಪ್ರೊಸೆಸ್. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ, 10th ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಇರ್ತೈತಿ. ಅದಾದಮೇಲೆ 200 ರೂಪಾಯಿ ನಿಮ್ಗೆ ಫೀಸ್ ತೆಗೆದುಕೊಳ್ತಾರೆ. ಒಂದು ರೆಸಿಪ್ಟ್ ಒಂದು ರೆಸಿಪ್ಟ್ ಅವ್ರ ಕಡೆ ಇರ್ತೈತಿ, ಒಂದು ರೆಸಿಪ್ಟ್ ನಿಮಗೆ ಕೊಡ್ತಾರೆ. ಆ ರೆಸಿಪ್ಟಾಗಿ ನಿಮ್ಮ ಕೌನ್ಸಿಲಿಂಗ್ ಇದ್ದಾಗ ರೆಸಿಪ್ಟ್ ತೆಗೆದುಕೊಂಡು ಹೋಗೋದು. ಅಲ್ಲಿ ನಿಮ್ಮದು ಫಸ್ಟ್ನೇದು ಏನೈತಿ SSLC ಮಾರ್ಕ್ಸ್ ಕಾರ್ಡ್ ವೆರಿಫೈ ಮಾಡಿಸ್ಕೋತಾರೆ. ಇದಾಯ್ತು. ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಷನ್ ಇರ್ತೈತಿ. ಅದಾದಮೇಲೆ ಸಿಂಧುತ್ವ ಸರ್ಟಿಫಿಕೇಟ್ ಇರ್ತೈತಿ. ಇಲ್ಲಿ ಮೆಸೇಜು ಬರ್ಬೋದು, ಮೇಲು ಬರ್ಬೋದು, ಸ್ಪೀಡ್ ಪೋಸ್ಟಿಗೂ ಕೂಡ ಬರ್ಬೋದು, ಡೇಟ್ ಮೆನ್ಷನ್ ಇರ್ತೈತಿ. ಅದಾದಮೇಲೆ ಕೌನ್ಸಿಲಿಂಗ್ ಇರ್ತೈತಿ. ಇಷ್ಟ ಬೆಸ್ಕಾಮ್ದ ಪ್ರೊಸೆಸ್ ಇದ್ದಿರ್ತೈತಿ. ಇದನ್ನ ಬಿಟ್ಟು ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನೋಡಿರಿ ಮೆಸ್ಕಾಮ್ದ ಬಗ್ಗೆ ಬರೋದಾದರೆ ಮೆಸ್ಕಾಮ್ದವ್ರದ್ದು ನೋಡಿರಿ ಕೌನ್ಸಿಲಿಂಗ್ ಐತಿ. ಕೌನ್ಸಿಲಿಂಗ್ ನೋಡಿರಿ ಕೆಲವೊಂದು ವಿದ್ಯಾರ್ಥಿ ಕೇಳ್ಬೋದು, ಸರ್ ಕೌನ್ಸಿಲಿಂಗ್ ಯಾವಾಗ ಆಗ್ಬೋದು ಅಂಥೇಳಿ. ಇಲ್ಲಿ ನೋಡಿರಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ನೇ ವೀಕ್ೊಳಗೆ ಇಂತಿ ಕೌನ್ಸಿಲಿಂಗ್ ಕರಿಬೋದು. ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ನೇ ವೀಕ್ೊಳಗೆ ಇಂತಿ ಕೌನ್ಸಿಲಿಂಗ್ ಕರಿಬೋದು. ಇಷ್ಟು ನೋಡಿರಿ, ಇಷ್ಟು ಇದ್ದಿರ್ತೈತಿ ಇದ್ರ ಬಗ್ಗೆ ಮಾಹಿತಿ. ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ನೋಡಿರಿ, ನಮ್ಮ ಚಾನಲ್ ಮೆಂಬರ್ಶಿಪ್ ಯಾರು ತೆಗೆದುಕೊಂಡಿಲ್ಲ, ನಿಮಗೇನಾರ ಸ್ವಲ್ಪ ಆದರೂ ನಮ್ಮ ಚಾನಲಿಂದ ಯೂಸ್ ಆಗಿತ್ತಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಮಗ್ಲ ಜಾಯಿನ್ ಅಂತ ಆಪ್ಷನ್ ಐತೆ ನೋಡಿರಿ, ಅಲ್ಲಿ ಕ್ಲಿಕ್ ಮಾಡಿ. ನೀವು ಕೇವಲ 59 ರೂಪಾಯಿ ಅಷ್ಟೇ ಫೀಸ್ ಇದ್ದಿರ್ತೈತಿ. ನಿಮಗೇನಾರ ಸ್ವಲ್ಪ ಆದರೂ ಯೂಸ್ ಆಗಿತ್ತಂದ್ರೆ ಮಿಸ್ ಮಾಡಲಾರ್ದ ಚಾನಲ್ ಮೆಂಬರ್ಶಿಪ್ ತೆಗೆದುಕೊಳ್ರಿ. ಮತ್ತು ಬೆಸ್ಕಾಮ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿರಿ. ಯಾಕಂದ್ರೆ ಹಲವಾರು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗತ್ತಾರೋ. ಅದಕ್ಕಾಗಿ ನೋಡಿರಿ ಬೆಸ್ಕಾಮ್ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ರಂದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ದವ್ರಿಗೆ ಮಿಸ್ ಮಾಡಲಾರ್ದ ಶೇರ್ ಮಾಡಿರಿ. ಮತ್ತು ನಿಮ್ಗೆ ವಿಡಿಯೋ ಒಂದು ಸ್ವಲ್ಪ ಏನಾರು ಯೂಸ್ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ, ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.